ಗೀತೆಯ ಸಂದೇಶ ಹೇಡಿಗಳಿಗಲ್ಲ. ಉದ್ಧರೇದಾತ್ಮರಾತ್ಮಾನಂ ಆತ್ಮಾನಂ ಅವಸಾದಯೇತ್ ಆತ್ಮೈವರಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತಂದಾಗ ಯಾವುದನ್ನೂ ಗೆಲ್ಲಬಹುದು, ನನ್ನ ಕೈಯಲ್ಲಿದೆ ಅಂತ ನಂಬುವಂಥದ್ದು ಮ್ಯಾನ್ ಮೇಕಿಂಗ್ ಮೆಸೇಜ್ ಇರುವಂಥದ್ದು ಭಗವದ್ಗೀತೆ. ದಿಸ್ ಈಸ್ ವಾಟ್ ಮೇಕ್ಸ್ ಅಸ್ ಸೋ ಡಿಫರೆಂಟ್, ದಿಸ್ ಈಸ್ ವಾಟ್ ಮೇಕ್ಸ್ ಅಸ್ ಯುನೀಕ್. ಆರ್ಯಾವರ್ತದ ಈ ಒಂದು ಭಾರತ ವರ್ಷದಲ್ಲಿ ಮಾತ್ರ ಮನುಷ್ಯನಾಗಿ ಜನಿಸಿರುವಂತಹ ವ್ಯಕ್ತಿ ದೇವರಾಗ್ಲಿಕ್ಕೆ ಸಾಧ್ಯ ಇರುವಂಥದ್ದು ಈ ಒಂದು ಭೂಮಿಯಲ್ಲಿ ಮಾತ್ರ. ನಂಬು ಅಂತ ಭಗವದ್ಗೀತೆ ಹೇಳಲಿಲ್ಲ, ವಿಮರ್ಶೆ ಮಾಡುವಂತ ಭಗವದ್ಗೀತೆ. ನಾನು ಹೇಳಿದ್ದನ್ನ ಕಣ್ಮುಚ್ಚಿ ಕೇಳು ಅಂತ ಹೇಳಲಿಲ್ಲ, ಯಥಾ ಇಚ್ಛಸಿ ತಥಾ ಕುರು ಅಂತ ಭಗವದ್ಗೀತೆ. ಭಗವದ್ಗೀತೆ ಈ ದೇಶದ ಯಾವಾಗ ಈ ದೇಶ ಸಂಸ್ಕೃತಿ ವಿಪ್ಲವ ಕಾಲವನ್ನು ಪಡೆದುಕೊಳ್ತೋ, ವೆನೆವರ್ ದಿಸ್ ಸಿವಿಲೈಸೇಷನ್ ವಾಸ್ ಅಟ್ ಕ್ರಾಸ್ ರೋಡ್ಸ್, ಆಗೆಲ್ಲ ಆಗಿನ ಸಂದರ್ಭದ ಈ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಬಂದಂಥ ಧರ್ಮ ರಕ್ಷಕರಿಗೆ ಪ್ರೇರಣೆ ಸಿಕ್ಕಿದ್ದು ಭಗವದ್ಗೀತೆಯಿಂದ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ರೆ ಇದು ಅತಿಶಯೋಕ್ತಿಯ ಮಾತಲ್ಲ. ಮಹಾತ್ಮ ಗಾಂಧಿಯಿಂದ ಹಿಡಿದು ಸ್ವಾಮಿ ವಿವೇಕಾನಂದರವರೆಗೆ, ಬಂಕಿಂ ಚಂದ್ರರಿಂದ ಹಿಡಿದು ತಿಲಕರವರೆಗೆ, ವೀರ ಸಾವರ್ಕರರಿಂದ ಹಿಡಿದು ಅರವಿಂದ್ ಘೋಷರವರೆಗೆ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಯಾರ್ಯಾರು ಹೋರಾಟ ಮಾಡಿದ್ರು ಅವರೆಲ್ಲರೂ ಕೂಡ ಪ್ರೇರಣೆ ಪಡೆದುಕೊಂಡಿದ್ದು ಗೀತಾಚಾರ್ಯ ಶ್ರೀಕೃಷ್ಣನ ಯೂನಿವರ್ಸಲ್ ಮತ್ತೆ ಟೈಮ್ಲೆಸ್ ಆಗಿರುವಂತಹ ಈ ಒಂದು ಗೀತಾ ಸಂದೇಶದಿಂದ. ಭಗವದ್ಗೀತೆ ಈ ದೇಶದ್ದಾಗಿರ್ಬೋದು, ನಮ್ಮ ಧರ್ಮದ್ದಾಗಿರ್ಬೋದು, ಆದರೆ ಈ ದೇಶಕ್ಕೆ ಈ ಧರ್ಮಕ್ಕೆ ಸೀಮಿತವಾಗಿರುವಂತಹ ಗ್ರಂಥ ಅಲ್ಲ. ಇದು ಯುವಕರಿಗೆ, ವಯಸ್ಸಾದವರಿಗೆ, ಅಥವಾ ಇದು ಪುರುಷರಿಗೆ, ಸ್ತ್ರೀಯರಿಗೆ, ಹೀಗೆ ಯಾವುದೇ ಭೇದ ಭಾವವಿಲ್ಲದೆ ಈ ಪ್ರಪಂಚದ ಮೇಲೆ ಜನಿಸಿರುವಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಾರ್ವಕಾಲಿಕವಾಗಿ ಪ್ರೇರಣೆ ಕೊಡುವಂಥ ಒಂದು ಅತ್ಯಂತ ಮುಖ್ಯವಾಗಿರುವಂಥ ಒಂದು ಸಂದೇಶ ಗೀತೆಯ ಸಂದೇಶ. ಗೀತೆಯ ಸಂದೇಶ ಹೇಡಿಗಳಿಗಲ್ಲ. ಗೀತೆಯ ಸಂದೇಶ ನನ್ನ ಕೈಲಿ ಏನೂ ಆಗೋದಿಲ್ಲ ಅಂತ ಸೋತಿರುವಂಥ ವ್ಯಕ್ತಿಗಲ್ಲ. ಗೀತೆಯ ಸಂದೇಶ ಹೃದಯ ದೌರ್ಬಲ್ಯವನ್ನು ಇಟ್ಕೊಂಡಿರುವಂಥ ವ್ಯಕ್ತಿಗಲ್ಲ. ಗೀತೆಯ ಸಂದೇಶ ಇರುವಂಥದ್ದು ತಾಕತ್ತಿರುವಂಥ ವ್ಯಕ್ತಿಗೆ, ಶಕ್ತಿಯ ಪುಂಜನಾಗಿ ಬೆಳಿಬೇಕಾಗಿರುವಂಥ ಯುವಕನಿಗೆ ಗೀತೆಯ ಸಂದೇಶ ಇರುವಂಥದ್ದು. ಅರ್ಜುನ ಇದರಲ್ಲೊಂದು ಪ್ರತೀಕ. ಯಾವಾಗ ಅರ್ಜುನ ಕುರುಕ್ಷೇತ್ರದ ಬ್ಯಾಟಲ್ ಫೀಲ್ಡ್ನಲ್ಲಿ ಏನು ಮಾಡಬೇಕು, ಏನೂ ತೋಚದಲೆ ಯಾವಾಗ ಅರ್ಜುನ ಕೂತ್ಕೊಳ್ತಾನೋ ಅದು ಕೇವಲ ಅವತ್ತಿನ ಕುರುಕ್ಷೇತ್ರದ ಇದು ದ್ವಾಪರ ಯುಗದ ಅರ್ಜುನ ಅಷ್ಟೇ ಅಲ್ಲ. ಅವನು ನಮ್ಮ ಕಲಿಯುಗದಲ್ಲಿರುವಂಥ ನಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಯಾವ ದ್ವಂದ್ವಗಳು, ದುಗುಡಗಳು, ಕನ್ಫ್ಯೂಷನ್ಸ್ಗಳು, ಡಿಲೆಮಾಗಳು ಯಾವುದಿರ್ತವೋ ಅದರ ಪ್ರತೀಕ ಕುರುಕ್ಷೇತ್ರದ ಅರ್ಜುನ. ಮೈಕ್ರೋಸಾಫ್ಟ್ನ ಸಿಇಒ ಇರ್ಬೋದು, ಭಾರತದ ಪ್ರಧಾನಿ ಆಗಿರ್ಬೋದು, ಅಥವಾ SP ರೋಡ್ನಲ್ಲಿ ಆಟೋ ರಿಕ್ಷಾವನ್ನು ತಳ್ತಾ ಇರುವಂಥ ಒಬ್ಬ ದಿನಗೂಲಿ ಕಾರ್ಮಿಕ ಇರ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ದೊಡ್ಡ ಬ್ಯಾಟಲ್ಸ್ ಆಗುವಂಥದ್ದು, ಯುದ್ಧ ಆಗುವಂಥದ್ದು ಹೊರಗಡೆ ಅಲ್ಲ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಯುದ್ಧ ಆಗುವಂಥದ್ದು. ಯಾವುದು ಸರಿ, ಯಾವುದು ತಪ್ಪು, ನಾನು ತಗೊಳ್ತಾ ಇರುವಂಥ ನಿರ್ಧಾರ ಸರಿನೋ ತಪ್ಪು, ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಆಗತ್ತೆ. ಅಂಥ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮನಸ್ಸು ಮತ್ತು ಬುದ್ಧಿಯ ಮಧ್ಯದಲ್ಲಿ ಆಗುವಂತಹ ಹೋರಾಟದ ಸಂದರ್ಭದಲ್ಲಿ ಬುದ್ಧಿ ಯಾವಾಗಲೂ ವಿವೇಕದ ಮಾತನ್ನು ಕೇಳಬೇಕು ಅನ್ನುವಂಥ ಡಿಸಿಷನ್ ಮೇಕಿಂಗ್ ಅನ್ನು ಕೊಡುವಂಥದ್ದು ಭಗವದ್ಗೀತೆಯ ಶಕ್ತಿ. ಅದಕ್ಕೆ ಭಗವದ್ಗೀತೆ ಅ ಟೈಮ್ಲೆಸ್ ಸ್ಕ್ರಿಪ್ಚರ್. ನಿಸ್ಸಂಶಯವಾಗಿ ಹೇಳ್ಬೋದು, ಭಾರತ ಪ್ರಪಂಚಕ್ಕೆ ಕೊಟ್ಟಿರುವಂಥ ಅತ್ಯಂತ ದೊಡ್ಡ ಕೊಡುಗೆ ಯಾವುದು ಅಂತಂದರೆ ಅದು ಭಗವದ್ಗೀತೆ ಮತ್ತು ಭಗವದ್ಗೀತೆಯಲ್ಲಿರುವಂಥ ಸಂದೇಶ. ನಾವು ಯಾವುದನ್ನು ಯೋಗ ಅಂತೀವೋ ಆ ಯೋಗವೂ ಕೂಡ ಭಗವದ್ಗೀತೆಯಲ್ಲೇ ಮೇಳೈಸಿರುವಂಥದ್ದು. ಈ ಕಾರಣಕ್ಕೋಸ್ಕರ ನಮ್ಮ ಮಕ್ಕಳು ಇದನ್ನು ತಿಳ್ಕೊಳ್ಬೇಕು, ನಮ್ಮ ಯುವಕರು ಇದನ್ನು ತಿಳ್ಕೊಳ್ಬೇಕು. ಆದಷ್ಟು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ಆಗಬೇಕು. ಈ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿರುವಂಥದ್ದು. ಭಗವದ್ಗೀತೆಯನ್ನು ನಂಬಿರುವಂಥ ವ್ಯಕ್ತಿ ಪ್ರಥಮವಾಗಿ ನಂಬಿಕೆ ಇಟ್ಕೊಳ್ಳುವಂಥದ್ದು ಅವನಲ್ಲಿ. ಭಗವದ್ಗೀತೆ ನಾನು ಆಗಲೇ ಹೇಳಿದ ಹಾಗೆ ಇಟ್ ಈಸ್ ಅ ಡಾಕ್ಯುಮೆಂಟ್, ಇಟ್ ಈಸ್ ಅ ಮೆಸೇಜ್ ಫಾರ್ ದ ಸ್ಟ್ರಾಂಗ್, ಇಟ್ ಈಸ್ ನಾಟ್ ಫಾರ್ ದ ವೀಕ್ ಹಾರ್ಟೆಡ್.
ಭಗವದ್ಗೀತೆ ಓದ್ದೋರು ನಾಳೆ ನನ್ನ ಜೀವನದಲ್ಲಿ ಏನಾಗುತ್ತೆ ಅಂತ ಕಣಿಕಶಾಸ್ತ್ರ ಕೇಳಲಿಕ್ಕೋ, ಗಿಣಿಶಾಸ್ತ್ರ ಕೇಳಲಿಕ್ಕೋ, ಕೈಶಾಸ್ತ್ರ ಕೇಳಲಿಕ್ಕೋ, ಜ್ಯೋತಿಷಿ ಹತ್ರ ಹೋಗಲ್ಲ. ಉದ್ಧರೇದಾತ್ಮರಾತ್ಮಾನಂ ಆತ್ಮಾನಂ ಅವಸಾದಯೇತ್ ಆತ್ಮೈವರಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತಂದಾಗ ಯಾವುದನ್ನೂ ಗೆಲ್ಲಬಹುದು, ನನ್ನ ಕೈಯಲ್ಲಿದೆ ಅಂತ ನಂಬುವಂಥದ್ದು ಮ್ಯಾನ್ ಮೇಕಿಂಗ್ ಮೆಸೇಜ್ ಇರುವಂಥದ್ದು ಭಗವದ್ಗೀತೆಯಲ್ಲಿ. ಟೈಮ್ಲೆಸ್ ಆಗಿರುವಂಥ ಮೆಸೇಜ್ ಇದು. ಒಂದೇ ಒಂದು ಇದ್ರ ಬಗ್ಗೆ ಇನ್ನೂ ಮಾತನಾಡಬೇಕು ಅಂತಿತ್ತು, ನಾನಿನ್ನೂ ಪಾಯಿಂಟ್ಸ್ ಮಾಡ್ಕೊಳ್ಳೋ ಅನ್ನೋ ಅಷ್ಟೊತ್ತಿಗೆ ನನ್ನನ್ನು ಕರೆದು ಬಿಟ್ರು. ಆದರೆ ಒಂದೇ ಒಂದು ಮಾತು ಹೇಳಿ ಇವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಕ್ಕಳಿಗೆ ಇವತ್ತು ಕೊಟ್ಟು ನಾನು ಹೊರಡಬೇಕು. ಇನ್ನು ಒಂದೇ ಒಂದು ಮಾತು ನಿಮ್ಮ ಎದುರುಗಡೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಿಂದೂ ಧರ್ಮಕ್ಕೂ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ, ಜುಡೇಯಿಸಮ್ನಂಥ ಬೇರೆ ಬೇರೆ ಒಂದು ಮತಗಳಿಗೂ ಏನು ವ್ಯತ್ಯಾಸ? ನೀವು ಭಗವದ್ಗೀತೆಯ 18ನೇ ಅಧ್ಯಾಯ ನೋಡಿದಾಗ ನಮಗೆ ಈ ಒಂದು ವಿಚಾರ ಬಹಳ ಸ್ಪಷ್ಟ ಆಗುತ್ತೆ. ವೈ ಆರ್ ಹಿಂದೂಸ್ ದ ವೇ ದೇ ಆರ್? ಈ ಎಲ್ಲ ಬೇರೆ ಮತಗಳ ಒಂದು ಹೋಲಿ ಬುಕ್ಸ್ ಅಂತ ನಾವೇನು ಕರಿತೀವಿ, ಆ ಪುಸ್ತಕಗಳಿದೆ, ಅವು ನಂಬಿಕೆಯ ಮೇಲೆ ನಿಂತಿರುವಂಥ ಒಂದು ಮತಗಳು. ದೇ ಸ್ಟ್ಯಾಂಡ್ ಆನ್ ದ ಸ್ಟ್ರೆಂತ್ ಆಫ್ ಬಿಲೀಫ್. ಹೀಗಾಯ್ತು, ಈ ರೀತಿಯ ಸಂದೇಶ ಇವರು ಅವತಾರ ಆಗಿದ್ರು, ಇವ್ರು ಹೀಗೆ ಹೇಳಿದ್ರು, ಹಿ ಇಸ್ ದ ಲಾಸ್ಟ್ ಪ್ರಾಫಿಟ್, ಹಿ ಇಸ್ ದ ಸನ್ ಆಫ್ ಗಾಡ್, ಇದನ್ನು ನಂಬಬೇಕು. ನಂಬಿಕೆಯ ಮೇಲೆ ಇರುವಂಥ ಒಂದು ಮತಗಳು. ನೀವು ನಂಬಲಿಲ್ಲ ಅಂತಂದರೆ ಯು ಆರ್ ಎ ಹೆರೆಟಿಕ್. ನೀವು ಆ ಧರ್ಮದ ಮೆಂಬರ್ಶಿಪ್ಪಿಗೆ ನಿಮಗೆ ಅವಕಾಶ ಇಲ್ಲ, ನೀವು ನಂಬಲಿಲ್ಲ ಅಂತಂದರೆ. ಆದರೆ ಗೀತಾಚಾರ್ಯ ಶ್ರೀಕೃಷ್ಣ ಕೃಷ್ಣನಿಗೆ, ಅರ್ಜುನನಿಗೆ ಪೂರ್ತಿ ಸಂದೇಶ ಕೊಟ್ಟ ನಂತರ 18ನೇ ಅಧ್ಯಾಯದಲ್ಲಿ ಇದನ್ನೆಲ್ಲ ಹೇಳಿದ ಮೇಲೆ ಹೇಳ್ತಾನೆ, ಇತಿತೆ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಮ್ಮಯ ವಿಮೃಶ್ಯ ಏತದಶೇಷೇಣ ಯಥಾ ಇಚ್ಛಸಿ ತಥಾ ಕುರು. ಏನಿದ್ರ ಅರ್ಥ? ಎಲೈ ಅರ್ಜುನ, ಇಲ್ಲಿಯವರೆಗೆ ನಾನು ನಿನಗೆ ಅತ್ಯಂತ ಗುಹ್ಯವಾಗಿರುವಂಥ ಸಾಕಷ್ಟು ವಿಚಾರಗಳನ್ನು ನೀನು ಹೇಳಿದ್ದೀನಿ. ಆದರೆ ಇನ್ನು ಮುಂದೆ ನೀನು ಮಾಡಬೇಕಾಗಿರೋದು ಏನು? ನಾನು ಹೇಳಿದ್ದೀನಿ ಅನ್ನೋ ಕಾರಣಕ್ಕೆ ಕಣ್ಣು ಮುಚ್ಚಿ ನಾನು ಹೇಳಿರೋದನ್ನೆಲ್ಲ ನೀನು ಪಾಲಿಸಬೇಡ. ಕೃಷ್ಣ ಹೇಳಿದ್ದಾನೆ, ದೇವ್ರು ಹೇಳಿದ್ದಾನೆ, ಅಥವಾ ಇನ್ಯಾರೋ ಹೇಳಿದ್ದಾರೆ, ದೊಡ್ಡ ಮನುಷ್ಯ ಹೇಳಿದ್ದಾರೆ, ಪುಸ್ತಕದಲ್ಲಿ ಹೇಳಿದ್ದಾರೆ, ಈ ಕಾರಣಕ್ಕೆ ಕಣ್ಣು ಮುಚ್ಚಿ ನಂಬಬೇಡ. ವಿಮೃಶ್ಯ ಏತದಶೇಷೇಣ, ನಾನು ಹೇಳಿರುವಂಥ ಮಾತಿನ ಬಗ್ಗೆ ವಿಮರ್ಶೆ ಮಾಡು, ಕಾಂಟೆಂಪ್ಲೇಟ್, ಇಂಟ್ರಾಸ್ಪೆಕ್ಟ್, ಥಿಂಕ್. ಆಮೇಲೆ ಯಥಾ ಇಚ್ಛಸಿ ತಥಾ ಕುರು. ನಿನಗೆ ಯಾವುದು ಸರಿ ಅನ್ಸತ್ತೆ ನಿನ್ನ ಇಚ್ಛೆಗೆ ತಕ್ಕಂತೆ ನೀನು ನಿನ್ನ ಕೆಲಸವನ್ನು ಮುಂದುವರಿಸು ಅಂತ ಹೇಳಿ ಭಗವಂತನ ಅವತಾರವಾಗಿರುವಂಥ ಶ್ರೀಕೃಷ್ಣ ಹುಲು ಮಾನವನಾಗಿರುವಂಥ ಅರ್ಜುನನಿಗೆ ನಿನಗೆ ಏನು ಸರಿ ಅನ್ಸತ್ತೆ ಅದನ್ನು ಮಾಡುವಂಥ ಸ್ವಾತಂತ್ರ್ಯ ಕೊಡುವಂಥ ಆಧ್ಯಾತ್ಮಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ ಕೊಡುವಂಥ, ಮಾನವತೆಯ ಮೇಲೆ, ಮಾನವನ ದೈವತ್ವದ ಮೇಲೆ ನಂಬಿಕೆ ಇಟ್ಟಿರುವಂಥ ಏಕೈಕ ಒಂದು ಪದ್ಧತಿ, ಚಿಂತನಾ ಶೈಲಿ, ಚಿಂತನಾ ವಿಹಾರ ಅಂತಂದರೆ ಅದು ಭಗವದ್ಗೀತೆ, ಭಾರತದ ಈ ಗ್ರಂಥ. This is what makes us so different. This is what makes us unique. ನಂಬು ಅಂತ ಭಗವದ್ಗೀತೆ ಹೇಳಲಿಲ್ಲ, ವಿಮರ್ಶೆ ಮಾಡು ಅಂತ ಭಗವದ್ಗೀತೆ ಹೇಳ್ತು. ನಾನು ಹೇಳಿದ್ದನ್ನು ಕಣ್ಮುಚ್ಚಿ ಕೇಳು ಅಂತ ಹೇಳಲಿಲ್ಲ, ಯಥಾ ಇಚ್ಛಸಿ ತಥಾ ಕುರು ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ದ. 21ನೇ ಶತಮಾನದ ಈ ರ್ಯಾಷನಲ್ ಯುಗದಲ್ಲಿ ಇದಕ್ಕಿಂತ ಸೈಂಟಿಫಿಕ್ ಆಗಿರುವಂಥ, ಇದಕ್ಕಿಂತ ರ್ಯಾಷನಲ್ ಆಗಿರುವಂಥ, ಇದಕ್ಕಿಂತ ಮಾನವನ ಡಿವಿನಿಟಿಯಲ್ಲಿ, ಮನುಷ್ಯನಲ್ಲಿರುವಂಥ ದೈವತ್ವದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥ ಮತ್ತೊಂದು ಚಿಂತನೆ ನಮಗೆ ಪ್ರಪಂಚದ ಯಾವ ಉದಾಹರಣೆಯೂ ಸಿಗೋದಿಲ್ಲ. ಭಾರತದ ಈ ಒಂದು ಆರ್ಯಾವರ್ತದ ಈ ಒಂದು ಭಾರತ ವರ್ಷದಲ್ಲಿ ಮಾತ್ರ ಮನುಷ್ಯನಾಗಿ ಜನಿಸಿರುವಂಥ ವ್ಯಕ್ತಿ ದೇವರಾಗಲಿಕ್ಕೆ ಸಾಧ್ಯ ಇರುವಂಥದ್ದು ಈ ಒಂದು ಭೂಮಿಯಲ್ಲಿ ಮಾತ್ರ. ಅದೇ ಶ್ರೀಕೃಷ್ಣನ ಜೀವನ, ಶ್ರೀರಾಮನ ಜೀವನ, ವಿವೇಕಾನಂದರು, ಶಂಕರಾಚಾರ್ಯರ, ಮಧ್ವಾಚಾರ್ಯರ, ಈ ಎಲ್ಲ ಬಸವಣ್ಣರು ಯಾರ್ಯಾರ ಜೀವನ ನೋಡ್ತೀವಿ, ಮನುಷ್ಯರಾಗಿ ಹುಟ್ಟಿರುವಂಥದ್ದು, ದೈವತ್ವ ಕಾಣುವಂಥ ಒಂದು ಅವಕಾಶ ಈ ಒಂದು ಭೂಮಿಯಲ್ಲಿ ಮಾತ್ರ ಇರೋದು. ಈ ದೈವತ್ವದ ಒಂದು ಸಂದೇಶ ಏನಿದೆ ಅದನ್ನು ಸಾರಲಿಕ್ಕೆ ಭಗವದ್ಗೀತೆ ನಮ್ಮೆಲ್ಲರ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸೋದಿದೆ. ನನ್ನ ಕಡೆಯ ಮನವಿ ನಿಮ್ಮ ಹತ್ರ ಇಷ್ಟೇ, ಈ ಒಂದು ಭಗವದ್ಗೀತೆಯ ಸಂದೇಶವನ್ನು ಬೆಂಗಳೂರು ದಕ್ಷಿಣದ ಎಲ್ಲ ಶಾಲೆಗಳಿಗೆ, ಎಲ್ಲ ಮನೆಯ ಮಕ್ಕಳಿಗೆ ಇದನ್ನು ತಲುಪಿಸ್ಬೇಕು ಅಂತ ಉದ್ದೇಶ ನಮಗಿದೆ. ಇದು ಉದ್ದೇಶ ಒಳ್ಳೆಯದಾ, ಸರಿನಾ? ಸರಿ ಇದೆಯಾ? ಇದಕ್ಕೆ ನಿಮ್ಮೆಲ್ಲರ ಸಹಮತಿ ಇದೆಯಾ? ಸಹಮತಿ ಇದ್ದರೆ ಒಂದು ಸಾರಿ ಜೋರಾಗಿ ಚಪ್ಪಾಳೆ ಹೊಡೆದು ಸಹಮತಿ ಇದೆ ಅಂತ.
ಈಗ ನಿಮ್ಮ ಹತ್ರ ಇರುವಂಥ ಎರಡನೇ ಒಂದು ರಿಕ್ವೆಸ್ಟ್, ಈ ಒಂದು ಕೆಲಸವನ್ನು ನಾವು ಬೆಂಗಳೂರು ದಕ್ಷಿಣದ ಎಲ್ಲ ಶಾಲೆಗಳಿಗೆ ಹರಡಿಸ್ಬೇಕು ಅಂತಂದರೆ ಅಷ್ಟು ಜನ ವಾಲಂಟಿಯರ್ಸು ನಮಗೆ ಬೇಕು. ನೀವೆಲ್ಲರೂ ಇದಕ್ಕೆ ವಾಲಂಟಿಯರ್ಸ್ ಆಗಿ ಮುಂದೆ ಬರ್ತೀರಾ? ವಿಶೇಷವಾಗಿ ಇಲ್ಲಿರುವಂಥ ತಾಯಂದ್ರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ, ಇಲ್ಲಿರುವಂಥ ಯುವತಿಯರಲ್ಲಿ ಯುವಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಗೀತಾಚಾರ್ಯ ಶ್ರೀಕೃಷ್ಣನ ಈ ಒಂದು ಶಕ್ತಿ ಸಾರುವಂಥ